ವೆಲ್ಕಮ್ ಬ್ಯಾಕ್. ರಾಮೋಜಿ ಫಿಲ್ಮ್ ಸಿಟಿಯ ಸೃಷ್ಟಿಕರ್ತ, ಈನಾಡು ಸಮೂಹ ಸಂಸ್ಥೆಯ ಸಂಸ್ಥಾಪಕ, ಮಾರ್ಗದರ್ಶಿ, ಚಿಟ್ ಫಂಡ್, ಪ್ರಿಯಾ ಫುಡ್ಸ್, ಡಾಲ್ಫಿನ್ ಹೋಟೆಲ್, ಈನಾಡು ಪತ್ರಿಕೆ, ETV ನೆಟ್ವರ್ಕ್, ಚಲನಚಿತ್ರ ನಿರ್ಮಾಣಕ್ಕಾಗಿ ಉಷಾ ಕಿರಣ್ ಮೂವೀಸ್, ಹೀಗೆ ಆಡುಮುಟ್ಟದ ಸೊಪ್ಪಿಲ್ಲ, ರಾಮೋಜಿ ರಾವ್ ಕಾಲಿಡದ ಕ್ಷೇತ್ರವೇ ಇಲ್ಲ ಎನ್ನುವಂಥ ಮಾತಿದೆ ಅಂತ ರಾಮೋಜಿ ರಾವ್ ಇಂದು ತಮ್ಮ 87ನೇ ವಯಸ್ಸಿಗೆ ವಿಧಿವಶರಾಗಿದ್ದಾರೆ. ರಾಮೋಜಿ ರಾವ್ ಅವರು ಜೂನ್ 5ರಂದು ಅವರನ್ನು ಹೈದರಾಬಾದ್ನ ಸ್ಟಾರ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ವಯೋಸಹಜ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದ ಅವರು ಇಂದು ನಿಧನರಾಗಿದ್ದಾರೆ. ರಾಮೋಜಿ ರಾವ್ ಅವರನ್ನು ಮಾಧ್ಯಮ ರಂಗದ ಭೀಷ್ಮ ಅಂತಾರೆ. ಅವರ ಸಂಸ್ಥೆಯಲ್ಲಿ ಬೆಳೆದ ಅದೆಷ್ಟೋ ಪ್ರತಿಭೆಗಳು, ಇನ್ಕ್ಲೂಡಿಂಗ್ ಮೀ, ನನಗೂ ಕೂಡ ಅವರ ಅವಕಾಶ ಕೊಟ್ಟಿದ್ದು. ಪ್ರತಿಭೆಗಳನ್ನು ನೀವು ಬೇರೆ ಬೇರೆ ಚಾನಲ್ ಪತ್ರಿಕೆಗಳಲ್ಲೂ ನೋಡಿದ್ದೀರಿ. ಇವತ್ತು ಇಡೀ ಪತ್ರಕರ್ತರ ಪರವಾಗಿ, ರಿಪಬ್ಲಿಕ್ ಕನ್ನಡ ಪರವಾಗಿ ರಾಮೋಜಿ ರಾವ್ ಅವರಿಗೆ ಎಲ್ಲ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಾ ಇರುವಂತಹ, ಅವರು ಡೆಸ್ಕಲ್ಲಿ ಕೆಲಸ ಮಾಡ್ತಿರ್ಬೋದು, PCR ಅಲ್ಲಿ ಕೆಲಸ ಮಾಡ್ತಾಯಿರ್ಬೋದು, ಗ್ರಾಫಿಕ್ಸಲ್ಲಿ ಕೆಲಸ ಮಾಡ್ತಾ ಇರ್ಬೋದು, ರಿಪೋರ್ಟರ್ ಇರ್ಬೋದು, ಕ್ಯಾಮರಾಮ್ಯಾನ್ ಇರ್ಬೋದು, ಟೆಕ್ನಿಷಿಯನ್ಸ್ ಇರ್ಬೋದು, ಎಲ್ಲರ ಪರವಾಗಿ ಶ್ರದ್ಧಾಂಜಲಿ. ರಾಮೋಜಿ ರಾವ್ ಬಹುಶಃ ಎಲ್ಲ ಭಾಷೆಗಳಲ್ಲಿ ಚಾನಲ್ಗಳನ್ನ ತೆರೆದಿದ್ರು ಅವರು. ನಾವು ಕೂಡ ಒಂದು 8 ವರ್ಷ ಅಲ್ಲಿದ್ವಿ. ರಾಮೋಜಿ ರಾವ್ ಅನೇಕ ಸ್ಟಾರ್ಗಳಿಗೆ ಅವಕಾಶ ಕೊಟ್ಟಿದ್ದು. ಚಿತ್ರಂ ಸಿನಿಮಾ, ನಿಮ್ಗೆ ಗೊತ್ತಿದೆ ಚಿತ್ರಂ ಸಿನಿಮಾ, ಆಮೇಲೆ ಪ್ರಜ್ವಲ್ ದೇವರಾಜ್ ಅವರ ಸಿಕ್ಸರ್ ಸಿನಿಮಾ, ಆಮೇಲೆ NTR ಚೂಡಾಲನಿ ಉಂದಿ, ಅವರಿಗೆಲ್ಲ ಜೀವದಾನ ಕೊಟ್ಟಿದ್ದು ಇವರೇ. ಮಾರ್ಗದರ್ಶಿ, ಚಿಟ್ ಫಂಡ್, ಮಹಾನ್ ಸಾಧಕನಿಗೆ ಸಾಮ್ರಾಜ್ಯವನ್ನು ಕಟ್ಟಿದ, ಅಂದರೂ ಝೀರೋದಿಂದ ಅಷ್ಟು ಮೇಲೆ ಬಂದು ಸಾಮ್ರಾಜ್ಯವನ್ನು ಕಟ್ಟಿದ ರಾಮೋಜಿ ರಾವ್ ಅವರು ಇನ್ನು ನೆನಪು ಮಾತ್ರ, ಬಟ್ ನಮ್ಮೆಲ್ಲರ ಹೃದಯದಲ್ಲಿ ಅವರು ಅಜರಾಮರರಾಗಿರ್ತಾರೆ. ಮತ್ತೊಮ್ಮೆ ನಮ್ಮ ಇಡೀ ಪತ್ರಕರ್ತರ ಪರವಾಗಿ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ರಾಮೋಜಿ ರಾವ್ ಅವರಿಗೆ ಸೆಲ್ಯೂಟ್. ಓಕೆ, ಯಾರು ಈ ರಾಮೋಜಿ ರಾವ್? ಒಮ್ಮೆ ಹೇಳ್ಬಿಡ್ತೀನಿ ನಿಮಗೆ ಅವರ ಸಾಧನೆ ಬಗ್ಗೆ. ರಾಮೋಜಿ ರಾವ್ ಹುಟ್ಟಿದ್ದು 1936 ನವೆಂಬರ್ 16ರಂದು. ಭಾಳ ದೊಡ್ಡ ಮಟ್ಟದಲ್ಲಿ ಆಕಾಂಕ್ಷಿಯಾಗಿದ್ದರು ಅವರು. ಅಂದರೆ ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಫಾಸ್ಟ್ ಹೋಗಿ, ಮದ್ರಾಸ್ ರಾಜ್ಯದ ಕೃಷ್ಣಾ ಜಿಲ್ಲೆಯ ಪೆದುಪುರ್ಪುಡಿಯಲ್ಲಿ ಅವರ ಜನನವಾಗುತ್ತೆ. ಇನ್ನು ಮಧ್ಯಮ ವರ್ಗದ ಕೃಷಿ ಕುಟುಂಬದ ರಾಮೋಜಿ ರಾವ್ ಅವರು ಚಿಟ್ ಫಂಡ್ನೊಂದಿಗೆ ವ್ಯಾಪಾರ ಪ್ರಾರಂಭಿಸ್ತಾರೆ. ಮಾರ್ಗದರ್ಶಿ ಚಿಟ್ ಫಂಡ್ ಭಾಳ ಫೇಮಸ್. ಅದು 1969ರಲ್ಲಿ ಅನ್ನದಾತ ಪತ್ರಿಕೆ ಆರಂಭಿಸಿ ಮಾಧ್ಯಮ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟಿದ್ದರು. ಈಗಲೂ ಅವರ ಅನ್ನದಾತ ಕಾರ್ಯಕ್ರಮ ಭಾಳ ಫೇಮಸ್ಸು. ಆಮೇಲೆ ಈನಾಡು ಪತ್ರಿಕೆ ಮೂಲಕ ಹೊಸ ಕ್ರಾಂತಿಯನ್ನು ಸೃಷ್ಟಿ ಮಾಡ್ತಾರೆ ರಾಮೋಜಿ ರಾವ್. ಆಮೇಲೆ ಸ್ಥಳೀಯ ಜಾಹೀರಾತು, ಸ್ಥಳೀಯ ಆವೃತ್ತಿಗಳನ್ನು ಆರಂಭಿಸಿದರು. ಒಂದು ರೀತಿಯಲ್ಲಿ ಎಲ್ಲ ಪತ್ರಿಕೆಗಳಿಗೆ ಮಾದರಿಯಾದರು. ಎಷ್ಟೋ ಹಿಂದಿ ಪತ್ರಿಕೆಗಳು ರಾಮೋಜಿ ರಾವ್ ಅವರಿಂದ ಪಾಠ ಕಲಿತು ಹೇಗೆ ಪತ್ರಿಕೆಯನ್ನು ಮುಂದಕ್ಕೆ ತರಬೇಕು ಅಂತೇಳಿ. ಕಾಲಾನಂತರದಲ್ಲಿ ರಾಮೋಜಿ ಫಿಲ್ಮ್ ಸಿಟಿ ನಿರ್ಮಿಸಿದರು 1666 ಎಕರೆಯಲ್ಲಿ. ರಾಮೋಜಿ ಫಿಲ್ಮ್ ಸಿಟಿ ಇಡೀ ವಿಶ್ವದಲ್ಲೇ ಪ್ರಖ್ಯಾತಿ ಪಡೆದಿದೆ. ನೀವು ಯಾರ ಹತ್ರ ಒಮ್ಮೆ ಹೋಗ್ಬೇಕು, ಭಾಳ ಅದ್ಭುತವಾಗಿದೆ. ಆಮೇಲೆ ETV ಸುದ್ದಿವಾಹಿನಿ ಮೂಲಕ ಮಾಧ್ಯಮ ದಿಗ್ಗಜರಾದರು. ETV ಸುದ್ದಿವಾಹಿನಿ 2010 ಡಿಸೆಂಬರ್ 9ನೇ ತಾರೀಕು ಲೋಕಾರ್ಪಣೆಗೊಳ್ಳುತ್ತೆ. ಅದರ ಮೊಟ್ಟ ಮೊದಲ ನ್ಯೂಸ್ ಓದಿದವನು ನಾನು, ಡಿಸೆಂಬರ್ 10ನೇ ತಾರೀಕು. ಸೊ ಹಾಗಾಗಿ ಮತ್ತೊಮ್ಮೆ ಈ ಮಹಾ ದಿಗ್ಗಜನ ಸಾವಿಗೆ ಇಡೀ ರಾಜ್ಯ, ದೇಶ ಗಮನ ಮಿಡಿತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಟ್ವೀಟ್ ಮಾಡಿದ್ದಾರೆ. ಮತ್ತೊಮ್ಮೆ ಅವರಿಗೆ ಹೃತ್ಪೂರ್ವಕ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ ಇದ್ದೀವಿ. ಇದು ಈ ದಿನದ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಲೋಕ ಸಮಸ್ತ ಸುಖಿನೋ ಭವಂತು.